ಮಾಧ್ಯಮದವರು ದಯಮಾಡಿ ಬಿಜೆಪಿಯವರಿಗೆ ಸವಾಲುಗಳನ್ನ ಮಾಡಬೇಕು. ಈ ಮೂಡ ಹಗರಣದಲ್ಲಿ ಈ ಮೂಡ ಏನು ಅಬ್ರಾಹಿಂನವರು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ರಾಜ್ಯಪಾಲರಲ್ಲಿ, ಅವರಲ್ಲಿ 4 ಪ್ರಮುಖವಾದಂತ ಪ್ರಶ್ನೆಗಳನ್ನ ಹೇಳಿದ್ದಾರೆ. ಒಂದು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನು ಈ ಭೂಮಿ ಯಾರ್ದಿದೆ, ವಿಶೇಷವಾದಂತ ಇದು SC ST ಗೆ ಭೂಮಿ ಸೇರಿಸ್ತಕ್ಕಂಥದ್ದು ಹೇಳ್ತಕ್ಕಂಥ ಮಾತನ್ನ ಇವತ್ತು 1936 ಇಸ್ವಿನಲ್ಲಿ ₹1 ಮುಖಾಂತರ ಆ ಆಪ್ಷನ್ ಅಲ್ಲಿ ತಗೊಂಡಿರೋದ್ರ ಮುಖಾಂತರ ಈ SC ST ಏನು ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕದು ಸೇರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು 98ನೇ ಇಸ್ವಿನಲ್ಲಿ ಡಿನೋಟಿಫಿಕೇಶನ್ ಆಗಿ 2004ನೇ ಇಸ್ವಿನಲ್ಲಿ ವಿಶೇಷವಾಗಿ ಎನ್ನೆ ಮಾಡಿ 2008ನೇ ಇಸ್ವಿನಲ್ಲಿ ಅವರು ಯಾರ ನಮ್ಮ ಭಾವಮೈದ ಇದ್ದಾರೆ, ಸಿದ್ದರಾಮಯ್ಯ ಭಾವಮೈದ, ಅವರಿಗೆ ಸಿಸ್ಟರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ನಂದು ಒಂದು ಪ್ರಶ್ನೆ ಇದೆ, ಬಿಜೆಪಿ ಅವರು ಸೈಟ್ ಕೊಟ್ಟಿದ್ರೆ ಸ್ಕ್ಯಾಮ್ ಆಗಿದೆ ಅಂತ ಅವ್ರು ಹೇಳ್ಬೇಕು. ನನ್ನಲ್ಲಿ ಮನವಿದೆ, ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ನೀವೇ ಸೈಟ್ ಕೊಟ್ಟು ನಮ್ಮನ್ನ ಇವತ್ತು ಸ್ಕ್ಯಾಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ದಯಮಾಡಿ ನೀವು ಇಡೀ ಕರ್ನಾಟಕದ ಜನತೆಗೆ ತಾವು ಬಂದು ಹೇಳಬೇಕು, ತಾವು ಕೊಟ್ಟಿರ್ತಕ್ಕಂಥ ಸೈಟು ನಿಜಕ್ಕೂ ಕಾನೂನು ಬಾಹಿರ ಅಂತ ನೀವು ತಾವು ಹೇಳ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಬಡವರ ಪರವಾಗಿ 60,000 ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸನಿಂದ ನೇರವಾಗಿ ಬಡವರ ಅಕೌಂಟಿಗೆ 60,000 ಕೋಟಿಯನ್ನು ಕೊಡ್ತಕ್ಕಂಥ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಎಲ್ಲರಿಗಿಂತ ಹೆಚ್ಚಾಗಿ GST ವಿಷಯದಲ್ಲಿ ಏನು ನಾವು ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದರು. ಅದ್ರ ಜೊತೆಗೆ ನಮಗೇನು ಪರಿಹಾರ ಬರಬೇಕಾಗಿತ್ತು, ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಅದು ಮೋದಿ ಅವರಿಗೆ ಮುಜುಗುರಾಗಿದೆ. ಅದಕ್ಕೆ ಮೋದಿ ಅವರು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ತೆಗಿಬೇಕು, ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾದ ಏರಿಸಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರವನ್ನು ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.